ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೈ ವಾರಾಹಿ, ಜೈ ಜೈ ವಾರಾಹಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೇಳುವಂಥ ಈ ಒಂದು ಸೂಪರ್ ರೆಮಿಡಿ ದಿ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಧನಾಕರ್ಷಣೆಗೆ, ಮನೆಯಲ್ಲಿ ಸಂಪಾದನೆ ಹೆಚ್ಚಾಗೋದಕ್ಕೆ, ಹಲವು ಮೂಲಗಳಿಂದ ಹಣವು ನಿಮ್ಮ ಮನೆಗೆ ಹರಿದು ಬರೋದಕ್ಕೆ ಈ ಒಂದು ಸಿಂಪಲ್ ರೆಮಿಡಿಯನ್ನು ತುಂಬ ಜನರು ಇದರ ಒಂದು ಫಲವನ್ನು ಪಡೆದುಕೊಂಡಿದ್ದಾರೆ. ಮನೆಯಲ್ಲಿ ಸಂಪಾದನೆಯೇ ಹೆಚ್ಚಾಗಿ ಮಾಡಿಕೊಂಡಿದ್ದಾರೆ. ದುಡಿಯೋದಕ್ಕೆ ಹಲವು ರೀತಿಯ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ಒಂದು ರೆಮಿಡಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಅಷ್ಟೇ ಈ ಒಂದು ರೆಮಿಡಿಯನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ನನಗೆ ವರ್ಕ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಹೇಗೆ ಮಾಡ್ಕೊಳ್ಳೋದು ಮತ್ತು ಯಾವ ದಿನ ಮಾಡಬೇಕು, ಇದಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು, ಇದು ತುಂಬಾ ಮುಖ್ಯ. ಇನ್ನು ಸಮಯ ಕೂಡ ಇದಕ್ಕೆ ಮುಖ್ಯ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ನಾನು ನೀಟಾಗಿ ಹೇಳ್ತೀನಿ. ಸೊ ನಾನು ಯಾವ ರೀತಿ ಹೇಳ್ತೀನಿ ನೀವು ಅದೇ ರೀತಿ ಮಾಡಬೇಕು. ನಾನು ಯಾವ ವಸ್ತುಗಳನ್ನು ಹೇಳ್ತೀನಿ, ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು 5 ವಸ್ತುಗಳು ಬೇಕು. ನಿಮಗೆ ಆಲ್ಮೋಸ್ಟ್ ಎಲ್ಲನೂ ಮನೆಯಲ್ಲೇ ಸಿಗುತ್ತೆ. ಅದರ ಒಂದು ವಸ್ತು ಮಾತ್ರ ನೀವು ತೊಗೊಳ್ಬೇಕಾಗುತ್ತೆ. ಅಥವಾ ಮನೆಯಲ್ಲಿ ಕೆಲವೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ತೀರಾ, ಅಂಥವರು ಸಹ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಇನ್ನು ಇದನ್ನ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ಒಂದು ಹಿತ್ತಾಳೆ ಬಟ್ಲಿಗಿಂತ ದಿ ಬೆಸ್ಟ್ ಅಂತ ಹೇಳಿದ್ರೆ ಒಂದು ಗಾಜಿನ ಬಟ್ಲು ಅಂತಲೇ ಹೇಳ್ತೀನಿ. ಒಂದು ಗಾಜಿನ ಬಟ್ಲು ತೊಗೊಳ್ಳಿ. ಆ ಒಂದು ಗಾಜಿನ ಬಟ್ಲನ್ನ ತೊಗೊಂಡು ಒಂದು 3 ಹಿಡಿ ಅಕ್ಕಿಯನ್ನು ತುಂಬಿಸಿ. ಓಕೆನಾ? ತುಂಬ ಅಂದರೆ ಆ ಬಟ್ಲು ನೀವೇನು ತೊಗೊಂಡಿರ್ತೀರಲ್ಲ ಅದ್ರ ತುಂಬ 3 ಸರಿ ಅಕ್ಕಿಯನ್ನು ಹಾಕಿಬಿಟ್ಟು ತುಂಬ ತುಂಬಿಸಿ. ನೆಕ್ಸ್ಟು 3 ಇದಕ್ಕೆ ಪಲಾವ್ ಎಲೆ ಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ. ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಎಲ್ಲೋ ಅರ್ಧೋಗಿ ಮುಡ್ಚ್ಕೊಂಡಿರೋದು ಈ ಥರ ಎಲ್ಲನೂ ಇರಬಾರ್ದು. ಕರೆಕ್ಟಾಗಿ 3 ಪಲಾವ್ ಎಲೆ ಈ ರೀತಿಯಾಗಿ ನೀಟಾಗಿರಬೇಕು. ಇನ್ನು ಚಕ್ಕೆ ಕೂಡ ಅಷ್ಟೇ ನೋಡಿ, 3 ಇರಬೇಕು. ಅದು ನೋಡಿ ಈ ಥರ ಸುತ್ಕೊಂಡಿರುತ್ತೆ ನೋಡಿ. ಈಗ ಅಂದರೆ ನಾವು ಮಾಮೂಲಿ ಅಡುಗೆಗೆ ಬಳಸ್ತೀವಿ ಚಿಕ್ಕ ಚಿಕ್ಕ ಚಕ್ಕೆಗಳು, ಆ ಥರದ್ದಲ್ಲ. ಈಗ ಈ ಥರ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಸೊ ಈ ಥರದ್ದು ಚಕ್ಕೆನ ತೊಗೊಳ್ಳಿ. ಓಕೆ, ಸುತ್ಕೊಂಡಿರಬೇಕು, ಉದ್ದುದ್ದಕ್ಕಿರಬೇಕು. ಸೊ ಇಂಥದ್ದು 3 ಚಕ್ಕೆ ತೊಗೊಳ್ಬೇಕು. ಅದು ರೋಲ್ ಆಗಿರಬೇಕು. ಅದಾದಮೇಲೆ 1 ರೂಪಾಯಿ ಕಾಯಿನು 3 ತೊಗೊಳ್ಳಿ. 3 ರೂಪಾಯಿ ಇರಬೇಕು. ಇದ್ರ ಜೊತೆಗೆ ಸ್ವಲ್ಪ ಪಚ್ಚಕರ್ಪೂರನ ಹಾಕಬೇಕು. ಇದೆಲ್ಲ ವಸ್ತುಗಳು 5 ವಸ್ತುಗಳು ಕೂಡ ಹಣವನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು, ನಮ್ಮ ಸಂಪಾದನೆಯನ್ನು ಹೆಚ್ಚು ಮಾಡುವಂಥದ್ದು, ಪ್ರತಿಯೊಂದು ವಸ್ತುಗಳನ್ನು ಹಣ ಆಕರ್ಷಣೆಗೆ ಬಳಸುವಂಥದ್ದು. ಇದನ್ನೆಲ್ಲ ನೀವು ಹಾಕಿಬಿಟ್ಟು ಎಲ್ಲಿ ಇಡಬೇಕು ಅಂತಂದರೆ, ನಿಮ್ಮ ಮನೆ ಹಾಲಲ್ಲಿರುತ್ತೆ ನೋಡಿ. ಹಾಲ್ನಲ್ಲಿ ಈಶಾನ್ಯ ಮೂಲೆ ಅಂತ ಇರುತ್ತೆ. ಅಂದರೆ ಅದನ್ನ ಶಿವನ ಮೂಲೆ, ದೇವ ಮೂಲೆ ಅಂತ ಹೇಳಿ ನಾವು ಕರಿತೀವಿ. ಆ ಒಂದು ಮೂಲೆಯಲ್ಲಿ ಏನಾದರೂ ಸ್ಟ್ಯಾಂಡ್ ಕೆಳಗಡೆ ನೀವು ಇಡೋದಾದರೆ ಏನಾದರೂ ಒಂದು ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ನೀವು ಇದನ್ನು ಇಡಬೇಕಾಗುತ್ತೆ. ಅಥವಾ ಈಗ ನಿಮಗೆ ಆನ್ಲೈನೆಲ್ಲನೂ ಗೋಡೆಗೆ ಫಿಟ್ ಮಾಡುವಂತಹ ಕೆಲವೊಂದು ಚಿಕ್ಕ ಚಿಕ್ಕದಾಗಿ ಮನೆ ಥರ ಈ ಥರದ್ದೆಲ್ಲನೂ ನಮಗೆ ಸ್ಟ್ಯಾಂಡ್ ಥರ ಸಿಗುತ್ತೆ ನೋಡಿ. ನೀವು ಅದನ್ನಾದ್ರೂ ಬೈ ಮಾಡ್ಕೊಳ್ಬಹುದು. ಅಥವಾ ಕೆಳಗಡೆ ಯಾವುದಾದ್ರು ಒಂದು ಸ್ವಲ್ಪ ಚಿಕ್ಕ ಸ್ಟ್ಯಾಂಡ್ ಹೈಟ್ ಆಗಿರ್ತೈತಲ್ಲ, ಆ ಥರ ಸ್ಟ್ಯಾಂಡ್ ತೊಗೊಂಡು ಆ ಸ್ಟ್ಯಾಂಡ್ ಮೇಲೆ ಕೂಡ ನಿಮ್ಮ ಮನೇಲಿ ಇದ್ದರೆ ಅದನ್ನೇ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅಥವಾ ಯಾವುದಾದ್ರು ಒಂದು ಚಿಕ್ಕ ಪೀಠ ಹಾಕಿ ಕೂಡ ನೀವು ಅದರ ಮೇಲೆ ಇದನ್ನು ಇಡಬೇಕಾಗುತ್ತೆ. ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಪೊರಕೆ ತೆಗೆಸೋದಾಗಲಿ, ಅದನ್ನು ಹೋಗಿ ಒಂದ್ಸರಿ ಮತ್ತೆ ಕದಿಸೋದಾಗಲಿ, ಇದನ್ನು ನಾನು ಮಾಡಿದ್ದೀನಿ ಅಂತ ಪ್ರತಿಯೊಬ್ಬರಿಗೂ ನೀವು ಹೇಳ್ಕೊಂಬರೋದಾಗಲಿ, ಅಥವಾ ಮನೆಗೆ ಬಂದವ್ರಿಗೆ ಅದನ್ನ ಕರ್ಕೊಂಡೋಗಿ ಅದನ್ನ ತೋರಿಸೋದಾಗಲಿ, ಈ ರೀತಿಯೆಲ್ಲನೂ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು. ಆ್ಯಂಡ್ ನೀವು ಇದನ್ನು ಈ ಒಂದು ರೆಮಿಡಿಯನ್ನು ಮಾಡ್ತಾ ಇದ್ದೀರಂತ ಕೂಡ ನೀವು ಯಾರಿಗೂ ಹೇಳಬಾರ್ದು. ಓಕೆನಾ? ಯಾರಿಗೂ ಹೇಳ್ದೇ ನೀವು ಇದನ್ನು ಮಾಡಿಬಿಟ್ಟು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡಿ. ದೇವಮೂಲೆ ಅಂತಾರೆ ಅಥವಾ ಈಶಾನ್ಯ ಮೂಲೆ ಅಂತ ಹೇಳಿ ಕರೀತಾರೆ. ಈ ರೀತಿ ನೀವು ಇಟ್ಬಿಟ್ರೆ ಸಾಕು. ಅದ್ರ ಮೇಲೆ ಏನಾದರೂ ಮುಚ್ಚೋದು ಆ ಥರ ಏನಿಲ್ಲ, ಎಲ್ಲ ಓಪನ್ನಾಗೇ ಇರಬೇಕು. ಇನ್ನು ಇದನ್ನು ನೀವು ತಿಂಗಳಿಗೆ ಒಮ್ಮೆ ಬದಲಾಯಿಸಿ. ತಿಂಗಳಿಗೊಮ್ಮೆ ಒಂದು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಬದಲಾಯಿಸ್ಬೋದು, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬದಲಾಯಿಸ್ಬೋದು. ಅಥವಾ ಗುರುವಾರ, ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ನೀವು ಇದನ್ನು ಮಾಡಬೇಕು. ಅದರಲ್ಲೂ ಕೂಡ ಸಮಯ ತುಂಬ ಮುಖ್ಯ. ಯಾವ ಸಮಯ ಅಂತಂದರೆ ಶುಕ್ರಹೋರ ಸಮಯದಲ್ಲಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಶುಕ್ರವಾರ ಮತ್ತು ಮಂಗಳವಾರ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಒಂದು ಮುಹೂರ್ತ ಶುಕ್ರಹೋರ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಅದನ್ನು ಶುಕ್ರಹೋರ ಸಮಯ ಅಂತಾರೆ. ರಾತ್ರಿ 8 ಗಂಟೆಯಿಂದ 9 ಗಂಟೆ ಇದು ಶುಕ್ರಹೋರ ಸಮಯ ಅಂತ ಹೇಳಿ ಕರೀತಾರೆ. ಈ 3 ಸಮಯದಲ್ಲಿ ನೀವು ಇದನ್ನು ಮಾಡಿಕೊಂಡ್ರೆ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ಮಾಡ್ತೀರಲ್ಲ ಅಂಥವರು ತುಂಬ ಚೆನ್ನಾಗಿ ಇದನ್ನು ಆಕರ್ಷಣೆ ಆಗುತ್ತೆ ನಿಮಗೆ. ಮನೆಯಲ್ಲಿ ದುಡಿದೇ ಇದ್ದರೂ ಕೂಡ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲವು ರೀತಿಯ ಹಣವನ್ನು ಸಂಪಾದನೆ ಮಾಡುವಂತಹ ಮಾರ್ಗಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ. ಭಗವಂತ ಯೂನಿವರ್ಸ್ ನಿಮಗೆ ಆ ದಾರಿ ಕಾಣಿಸಿದಾಗ, ಆ ದಾರಿನ ತೋರಿಸಿದಾಗ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಇದರಿಂದ ನಮ್ಮ ಲೈಫ್ ಕೂಡ ಬದಲಾಗಬಹುದು.
ಅನ್ನೋ ಚಾನ್ಸಸ್ ಇರುತ್ತೆ. ಆದರೆ ನಾವು ಏನು ಮಾಡ್ತೀವಿ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಇದು ಆಗೋದಿಲ್ಲ ಬಿಡು, ಇದು ನಡೆಯೋದಿಲ್ಲ ಬಿಡು ಅಂತ ಈ ರೀತಿ ಎಲ್ಲ ಮಾಡಿಕೊಂಡು ಬರುವಂತಹ ಎಲ್ಲ ರೀತಿಯ ನಾವು ಒಂದು ಹಣಕಾಸಿನ ಒಂದು ಮಾರ್ಗಗಳನ್ನು ಅದನ್ನ ನಾವೇ ಬ್ಲಾಕೇಜ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಕೆಲವೊಂದು ಸೂಚನೆಗಳನ್ನು ನಮಗೆ ಭಗವಂತನೇ ಕೊಡ್ತಾ, ನಮಗೆ ಯೂನಿವರ್ಸ್ ಕೊಡುತ್ತೆ. ಆದರೆ ನಾವೇನು ಮಾಡ್ತೀರಿ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಬರುವಂತಹ ಆ ಎಲ್ಲ ಒಂದು ಚಾನ್ಸಸ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ಇದನ್ನು ಏನು ಮಾಡಬೇಕು, ತಿಂಗಳಿಗೊಮ್ಮೆ ಬದಲಾಯಿಸಿದಾಗ ಅಂತಂದರೆ ಅಕ್ಕಿ, ಚಕ್ಕೆ ಇದನ್ನೆಲ್ಲ ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ಹರಿಯೋ ನೀರಿಗೆ ನೀವು ಬಿಟ್ಬಿಡ್ರಿ, ಅಥವಾ ಯಾವುದಾದ್ರು ಪಕ್ಷಿಗಳಿಗೆ ಆ ಒಂದು ಹಕ್ಕಿಗೆ ಒಂಚೂರು ಬೆಲ್ಲವನ್ನು ಹಾಕಿಬಿಟ್ಟು ಇರುವೆಗಳಿಗೆ ಅಲ್ಲಿ ಇಲ್ಲಿ ಹಾಕಿಬಿಡಿ. ಇನ್ನು ಚಕ್ಕೆ ಮತ್ತು ಪಲಾವ್ ಎಲೆನ ನೀಟಾಗಿ ಸುಟ್ಬಿಟ್ಟು ಎಲ್ಲದೂ ಒಂದು ಗಿಡದ ಹತ್ರ ಹಾಕಿಬಿಡಿ. ಕಾಯಿನ್ಸ್ ಏನಿರುತ್ತಲ್ಲ ಆ ಒಂದು ಕಾಯಿನ್ಸ್ನ ನಿಮ್ಮ ಹತ್ರ ನೀವು ಇಟ್ಕೊಳ್ಳಿ. 3 ರೂಪಾಯಿ ನೀವು ಎಲ್ಲಿ ಹಣವನ್ನು ಸೇವಿಂಗ್ಸ್ ಮಾಡ್ತೀರಾ ನೋಡಿ, ಅಲ್ಲಿ 3 ರೂಪೀಸ್ ಕಾಯಿನ್ಸ್ನ ಇಟ್ಕೊಂಡಿರಿ. ಅದನ್ನು ನೀವು ಏನಾದರೂ ದೇವ್ರ ಸಾಮಾನನ್ನ ತೊಗೊಳೋದಕ್ಕೆ ಅಂತ ಯೂಸ್ ಮಾಡಿ. ಪಚ್ಚ ಕರ್ಪೂರ ಇರ್ಬೋದು, ಚಕ್ಕೆ ಇರ್ಬೋದು, ಅಥವಾ ಪಲಾವ್ ಎಲೆ ಇರ್ಬೋದು, ಅರಿಶಿನ ಕುಂಕುಮ ಈ ರೀತಿ ಉಪಯೋಗಿಸ್ಕೊಳ್ಳೋದಕ್ಕೆ ನೀವು ಆ ಒಂದು ಕಾಯಿನ್ಸ್ನ ಬಳಸ್ಕೊಳ್ಬಹುದು. ಸೊ ಈ ರೆಮಿಡಿನ ಎಲ್ಲರೂ ಮಾಡ್ಕೊಳ್ಳಿ, 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದ.